ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಮಗೆ ಏನಾದರೂ ತಿಳಿಸ್ಬೇಕಾದ್ರೆ ತಿಳಿಸಿ. ಈ ವಿಡಿಯೋ ತಗೊಂಡು ತುಂಬ ದಿನ ಆಗಿದೆ. ನಾವು ದಸರಾ ಹಬ್ಬದಲ್ಲಿ ಪೂಜೆ ಮಾಡಿ ಮನೆಯಲ್ಲಿ ಮಿಷಿನ್ಗೆಲ್ಲನೂ ಟ್ರಿಪ್ ಹೋಗಿದ್ವಿ ಒಂದು 3 ದಿನ. ನಮ್ಮ ಮನೆಯಲ್ಲಿ ಬಿಡೋ ಅಷ್ಟೊತ್ತಿಗೆ 2:30 ಆಗಿತ್ತು. ಸಂಜೆ ನೋಡಿ ಒಂದು 6 ಗಂಟೆ ಏನೋ ಆಗಿದೆ ಟೈಮು. ಆವಾಗ ತಿರುವಣ್ಣಾಮಲೈ ಅಲ್ಲಿ ತಮಿಳ್ನಾಡು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಹೋಗೋಷ್ಟೊತ್ತಿಗೆ ನಮಗೆ 5:30 ಇಲ್ಲ 6 ಗಂಟೆ ಆಗಿರುತ್ತೆ ಏನೋ ಟೈಮು, ನೆನಪಿಲ್ಲ. ಒಟ್ನಲ್ಲಿ ಸಂಜೆ ಆಗೋಗ್ಬಿಟ್ಟಿತ್ತು. ಸಂಜೆ ಅಲ್ಲಿಗೆ ಹೋಗಿದ್ವಿ. ಒಂದು ಸ್ವಲ್ಪ ಬೆಳಕಿತ್ತು ನಾವು ಹೋಗೋ ಟೈಮಲ್ಲಿ. ಮತ್ತು ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನೈಟ್ ಆಗೋಗ್ಬಿಟ್ಟಿತ್ತು ಅಲ್ಲೇ. ನೋಡಿ, ಅಲ್ಲಿರೋ ಈ ದೇವಸ್ಥಾನ ಎಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಇದು ಎಂಟ್ರೆನ್ಸು, ಒಳಗಡೆ ಗೋಪುರ. ಅಲ್ಲಿ ಸ್ವಲ್ಪ ಫೋಟೋಸ್ ತಗೊಂಡಿದ್ದೆ. ಮತ್ತು ನಮ್ಮಪ್ಪ ಅವರು ಎಲ್ಲೋ ತಗೊತಾಯಿದ್ರು. ನೋಡಿ, ನಮ್ಮಪ್ಪ, ನಮ್ಮಮ್ಮ, ನಾನು, ನಮ್ಮ ಅಜ್ಜಿಯವರು, ಮಕ್ಕಳು, ನಾವು ಇಷ್ಟು ಜನ ಹೋಗಿದ್ವಿ. ಅಲ್ಲಿ ದೇವಸ್ಥಾನ, ಇಲ್ಲಿ ಗಣೇಶ ಫೋಟೋ ತಗೊಂಡಿದ್ದೆ, ಅದು ಒಂದು ಮಾತ್ರ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಮಧುರೆ ಮೀನಾಕ್ಷಿ ಅಮ್ಮ ದೇವಸ್ಥಾನಕ್ಕೆ. ಬೆಳಗಿನ ಜಾವ 3 ಗಂಟೆ ಆಗಿತ್ತು. ನೋಡಿ, ನಾವು ದೇವಸ್ಥಾನ ಒಳಗಡೆ ಹೋಗಬೇಕಾಗಿತ್ತು. ಅದಕ್ಕೆ 1-2 ಸೆಲ್ಫಿ ತಗೊಂಡ್ವಿ. ಸೆಲ್ಫಿ ತಗೊಂಡ್ಬಿಟ್ಟು ಮತ್ತು ಕೌಂಟರಲ್ಲಿ ಮೊಬೈಲ್ಗಳೆಲ್ಲ ಅಲ್ಲೇ ಕೊಟ್ಟು ಮತ್ತು ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಮತ್ತು ನೆಕ್ಸ್ಟು ರಾಮೇಶ್ವರಂ ಹೋಗಿದ್ವಿ. ಅಲ್ಲಿ ಬ್ರಿಡ್ಜ್ ಹತ್ರ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿ ಅಲ್ಲಿ ಒಂದು ಸ್ವಲ್ಪ ನೋಡಿಕೊಂಡು ಮತ್ತು ಅಲ್ಲೊಂದು ಸ್ವಲ್ಪ ಫೋಟೋಗಳು ತಗೊಂಡಿದ್ವಿ. ಅಷ್ಟೊತ್ತಿಗೆ ಅಲ್ಲಿರೋ ಪೊಲೀಸವರೆಲ್ಲರೂ ಇಲ್ಲಿ ನಿಲ್ಲಿಸ್ಬಾರ್ದು ಅಂತೇಳ್ಬಿಟ್ಟು ಎಲ್ಲರನ್ನೂ ಕಳಿಸ್ತಾಯಿದ್ರು. ಸರಿ ಅಂತ ಅಲ್ಲಿ ನಿಲ್ಲಿಸಿದಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಮುಂದೆ ಬಂದು ಮತ್ತೆ ಅಲ್ಲಿ ನಿಲ್ಲಿಸಿ ಒಂದು ಸ್ವಲ್ಪ ಸೆಲ್ಫಿಗಳು ತಗೊಳ್ಳೋ ಅಷ್ಟೊತ್ತಿಗೆ ಮತ್ತೆ ಬಂದಿದ್ರೆ ಮತ್ತೆ ಇಲ್ಲಿ ನಿಲ್ಲಿಸಿದ್ದೀರಾ ನೀವು ಅಂತಂದಿದ್ದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾವು ಮುಂದೆ ಮೂವ್ ಆಗಿಬಿಟ್ವಿ. ತುಂಬ ಹೊತ್ತು ಅಲ್ಲಿ ಇರಲಿಲ್ಲ. ತಗೊಂಡಿದ್ದೆ ಒಂದು 2-3 ಸೆಲ್ಫಿ ಏನೋ ತಗೊಂಡಿದ್ದೀವಿ ನಾವು ಅಷ್ಟೇ. ಅಲ್ಲಿ ತುಂಬ ಹೊತ್ತು ಇರಲಿಲ್ಲ, ಒಂದು 5 ನಿಮಿಷ ಅಷ್ಟೇ ಇದ್ವಿ. ಅಲ್ಲಿ ಪಾರ್ಕಿಂಗ್ ಮಾಡೋಷ್ಟೊತ್ತಿಗೆ ಟೈಮೇ ಆಗುತ್ತೆ, ಮತ್ತು ಮುಂದೆ ಬಂದು ಪಾರ್ಕಿಂಗ್ ಮಾಡೋಷ್ಟೊತ್ತಿಗೆ ಟೈಮೇ ಆಗಿಬಿಡ್ತು ನಮಗೆ. ಮತ್ತು ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನ ಹತ್ರ ಹೋಗಿ ಸಮುದ್ರದಲ್ಲಿ ಸ್ವಲ್ಪ ಹೊತ್ತು ಆಟಾಡ್ಕೊಂಬರೋಣ ನೀರಲ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಸಮುದ್ರಕ್ಕೆ ಹೋಗಿದ್ವಿ. ಅಲ್ಲಿ ನೀರಲ್ಲಿ ಆಟಾಡಿಕೊಂಡು ಮತ್ತೆ ದೇವಸ್ಥಾನ ಹತ್ರ ಬಂದಮೇಲೆ ಇಲ್ಲಿ ನೀರು ಹಾಕ್ಸ್ಕೊಂಡು ಬರ್ತಾರೆ, ಏನೋ 101 ಬಾವಿ ನೀರು ಅಂತ. ಅಲ್ಲಿ 101 ಬಾವಿ ಇಲ್ಲ, 21 ಬಾವಿ ಏನೋ ಇತ್ತು. ಅಲ್ಲಿ ತುಂಬ ಚೆನ್ನಾಗೇ ಇತ್ತು. ನಮಗಂತೂ ನಾನು ಫಸ್ಟ್ ಟೈಮ್ ನೋಡಿದ್ದೆ. 3 ಸರಿ ಹೋಗಿದ್ದೀನಿ ದೇವಸ್ಥಾನಕ್ಕಲ್ಲಿ, ಆದರೆ ನಾನು ಈಗ ಫಸ್ಟ್ ಟೈಮ್ ನೋಡಿದ್ದೆ. ನಮ್ಮಪ್ಪ ಅದನ್ನು ಹಾಕ್ಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅಲ್ಲಿ ನೀರು ಹಾಕ್ಸ್ಕೊಂಡು ಮತ್ತು ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಮತ್ತೆ ಹೊರಗಡೆ ಬರಬೇಕಾದ್ರೆ 1-2 ಸೆಲ್ಫಿಗಳು ತಗೊಂಡಿದ್ವಿ. ನನ್ನ ಮಗನ ಎಲ್ಲಾದರೂ ಸೆಲ್ಫಿ ತಗೊಳ್ಳೋ ಫೋಟೋ ತಗೊಳ್ಳೋಣ ನಿಂತ್ಕೊಳ್ಳೋ ಅಂತಂದರೆ ಈ ಥರ ಎಲ್ಲ ನಿಂತ್ಕೊತಾನೆ, ಕಪ್ಪಿಚೇಷ್ಟೆ ಮಾಡ್ತೀನಿ ತುಂಬ. ಮತ್ತು ಅವ್ರ ತಾತ ಫೋನ್ ಬಂತು ಅಂತ ತಾತ ಮಾತಾಡ್ತಾಯಿದ್ರು. ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಧನುಷ್ಕೋಟಿ. ಭಾರತದಲ್ಲೇ ಲಾಸ್ಟ್ ಬಾರ್ಡರ್ ಧನುಷ್ಕೋಟಿ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಬಟ್ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಅಲ್ಲಿ ನೋಡಿರಲಿಲ್ಲ, ನಾವು ನೋಡಿದ್ವಿ. ಸರಿ, ಅವರು ಬಂದಿದ್ದಾರಲ್ಲ ಅಂತೇಳ್ಬಿಟ್ಟು ಮತ್ತೆ ಬರೋಕ್ಕಾಗುತ್ತೋ ಇಲ್ವೋ ಮತ್ತು ಯಾವಾಗ ಬರ್ತೀವೋ ಅಂತೇಳ್ಬಿಟ್ಟು ಅಲ್ಲೂ ತೋರಿಸ್ಕೊಂಡು ಹೋಗ್ಬಿಡೋಣ, ಟೈಮ್ ಇತ್ತು ಅಂತೇಳ್ಬಿಟ್ಟು ಅಲ್ಲಿಗೆ ಬಂದಿದ್ವಿ. ನನ್ನ ಮಗಳಿಗೆ ನೀರಲ್ಲಿ ಆಟಾಡಬೇಕು ಅಂತಂದರೆ ತುಂಬ ಇಷ್ಟ. ನೋಡಿ ಎಷ್ಟು ಹತ್ರ ಹೋಗಿ ನಿಂತಿದ್ದಾಳೆ. ಅಲ್ಲಿಗೂ ಅವ್ರ ತಾತ ಅಜ್ಜಿ ಬೈತಾಯಿದ್ರು ಬೊಮ್ಮ ಹೊರಗಡೆ ಅಂತ. ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತು ಸೆಲ್ಫಿಗಳು ತಗೊಂಡ್ವಿ. ಸನ್ಸೆಟ್ಟಲ್ಲಿ ಚೆನ್ನಾಗಿತ್ತು ನೋಡೋದಕ್ಕೂ. ಮತ್ತು ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಕನ್ಯಾಕುಮಾರಿಗೆ. ಮತ್ತು ಸೆಂಟ್ರಲಲ್ಲಿ ಬರಬೇಕಾದ್ರೆ ಒಂದು ಕಡೆ ನಿಲ್ಲಿಸಿ ಕಾಫಿ ಕುಡ್ಕೊಂಡು ಬಂದ್ವಿ. ತುಂಬ ನಿದ್ದೆ ಅಂದರೆ ನಿದ್ದೆ ನಮ್ಮ ಯಜಮಾನ್ರಿಗೆ. ಅವರು ಮಾತ್ರ ಪಾಪ ಅವರೊಬ್ಬರೇ ಡ್ರೈವಿಂಗ್ ಮಾಡ್ತಾಯಿದ್ದಿದ್ದು. ತುಂಬ ಅವರಿಗೆ ನಿದ್ದೆ ಬಂದುಬಿಟ್ಟಿತ್ತು. ಮತ್ತು ಎಲ್ಲಾದರೂ ನೈಟು ಮಲ್ಕೊಂಡಿದ್ರು ತಗೊಂಡೋಗೋಣ ಅಂತಿದ್ವಿ. ಬೆಳಗಿನ ಜಾವ ಅಲ್ಲಿ ನೋಡೋದಕ್ಕೆ ಕನ್ಯಾಕುಮಾರಿಯಲ್ಲಿ ಸೂರ್ಯ ಹುಟ್ಟೋದು ನೋಡಬೇಕು ಅಂತ ತುಂಬ ಆಸೆಯಿಂದ ನಾವು ಎಷ್ಟೊತ್ತಾದ್ರೂ ಬೆಳಗಿನ ಜಾವ ಅಲ್ಲಿಗೆ ಸೇರ್ಕೋಬೇಕು ಅಂತೇಳ್ಬಿಟ್ಟು ನಾವು ನಮ್ಮ ಮನೆಯವ್ರ ನಿದ್ದೆ ಮುಖ ತೊಳ್ಕೊಂಡು ಅಲ್ಲಲ್ಲಿ ಮುಖ ತೊಳ್ಕೊತ ನಿಲ್ಲಿಸ್ಕೊತ ಕಾಫಿ ಕುಡ್ಕೊತ ಬಂದುಬಿಟ್ವಿ. ಇಲ್ಲಿ ಬೆಳಗ್ಗೆ ಬರೋ ಅಷ್ಟೊತ್ತಿಗೆ ನೋಡಿ 4 ಗಂಟೆ 5 ಗಂಟೆ ಏನೋ ಆಗಿದೆ ಟೈಮು. ಅಲ್ಲಿ ಬಂದು ನಾವು ಸ್ವಲ್ಪ ಹೊತ್ತು ಫೋಟೋ ತಗೊಂಡ್ವಿ. ಅಷ್ಟು ನೀರಲ್ಲಿ ಆಟ ಆಡ್ತಾಯಿದ್ರೇನು ಮಕ್ಕಳಿಗೆ ಚಳಿ ಏನೂ ಅನ್ನಿಸ್ತಾನೇ ಇಲ್ಲ. ಬರೀ ನೀರಲ್ಲಿ ಆಟಾಡೋದು ಅಂದರೆ ತುಂಬ ಇಷ್ಟ ನನ್ನ ಮಗಳಿಗೆ. ನೋಡಿ, ಅವ್ರ ಅಜ್ಜಿನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೊಮ್ಮಗ ಬಂದು ಬಾ ಅಜ್ಜಿ ನಾವು ಆಟ ಆಡೋಣ ನೀರಲ್ಲಿ ಅಂತ. ನಮ್ಮಮ್ಮ ಬೇರೆ ಹೋಗ್ತಾ ಇಲ್ಲ ನೀರಲ್ಲಿ ಆಟಾಡೋದಕ್ಕೆ.
ಒಂದೆರಡು ಫೋಟೋ ತಗೊತೀನಿ ಹೋಗ್ಲಿ ಅಲ್ಲಿ ಜೊತೆ ನಿಂತ್ಕೋಗಮ್ಮ ಅಂತಂದಿದ್ದಕ್ಕೆ ಅಲ್ಲಿಗೆ ಹೋಗಿ ಒಂದೆರಡು ಫೋಟೋ ತಗೊಂಡೆ. ನಮ್ಮಮ್ಮ ಅಲ್ಲಿ ನೀರಲ್ಲೇನು ಸ್ನಾನ ಏನು ಮಾಡ್ಕೊಂಡಿಲ್ಲ, ಸುಮ್ಮನೆ ಅವ್ರ ಜೊತೆ ಹೋಗಿ ಅಲ್ಲಿ ಫೋಟೋ ತಗೊಂಡು ಬಂದುಬಿಟ್ರು ಅಷ್ಟೇ. ನಮ್ಮಮ್ಮಗೆ ಚಳಿ ತುಂಬ ಆಗ್ತಿತ್ತು ಅಂತ ಹೇಳ್ತಿದ್ರು, ಅದು ಬಟ್ ಅವ್ರಿಗೆ ಯಾರಿಗೂ ಆಗ್ತಿಲ್ಲ ನೋಡಿ, ನಮಗೂ ಆಗ್ತಿಲ್ಲ. ನಮ್ಮಮ್ಮ ಒಂದು ಸ್ವಲ್ಪ ಫೋಟೋ ಮಾತ್ರ ತಗೊಂಡು ಬಂದುಬಿಟ್ವಿ. ಮತ್ತು ದೇವಸ್ಥಾನ ಬರೋಷ್ಟೊತ್ತಿಗೆ ಅಲ್ಲಿ ದೇವ್ರ ಗೊಂಬೆಗಳೆಲ್ಲ ಇಟ್ಟಿದ್ರು ಪೂಜೆಗೆ, ಅದನ್ನು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಮತ್ತು ದೇವಸ್ಥಾನ ಕ್ಲೋಸ್ ಇತ್ತು, ಏನೋ ಮೆರವಣಿಗೆ ಇದೆ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿದ್ದಾರೆ ದೇವಸ್ಥಾನ. ಅದಕ್ಕೆ ಅಲ್ಲಿ ಸುತ್ತಮುತ್ತ ನೋಡ್ಕೊತಾ ಬಂದಿದ್ವಿ. ಈ ಅಮ್ಮನವರಿಗೆ ಅಲಂಕಾರ ಮಾಡ್ತಿದ್ದಾರೆ ಮೆರವಣಿಗೆಗೆ ಅಂತ. ಸರಿ ಅಂತ ಅಲ್ಲಿ ಸುತ್ತಾಕೊಂಡು ಬರೋಷ್ಟೊತ್ತಿಗೆ ಅಲ್ಲಿ ಆನೆ ಇತ್ತು. ಆನೆ ಹತ್ರ ಒಂದು ಸ್ವಲ್ಪ ಫೋಟೋಸ್ ತಗೊಂಡ್ವಿ, ಆನೆ ನೋಡಿಕೊಂಡು. ಆಮೇಲೆ ಬೀಚ್ ಹತ್ರ ಬಂದಮೇಲೆ ಅಲ್ಲಿ ಗೊಮ್ಮಟೇಶ್ವರ ಇದೆಯಲ್ಲ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು. ಸುಮಾರು ಅಂತಂದರೆ ಒಂದು 3 ಕಿಲೋಮೀಟರ್ ಏನೋ ಕ್ಯೂ ಇತ್ತು. ಅಷ್ಟು ಇದರಲ್ಲಿ ತುಂಬ ಬಿಸಿಲು. ಟೈಮ್ ಬಂದು ಒಂದು 8 ಗಂಟೆ ಏನೋ ಆಗಿತ್ತು ಅಷ್ಟೇ ಟೈಮ್. ಇನ್ನೂ ಆವಾಗ 8 ಗಂಟೆಗೆಲ್ಲ ಕಾಲೆಲ್ಲ ತುಂಬ ಸುಡ್ತಾಯಿತ್ತು. ನಾವು ಕಾರಲ್ಲೇ ಬಿಟ್ಟು ಹೋಗಿದ್ವಿ ಸ್ಲಿಪ್ಪರ್ನ. ಇಲ್ಲಿ ಯಾಕೆ ಅಂತ ತುಂಬ ಸುಡ್ತಿತ್ತು ಅಂತ ನಾವು ಅಲ್ಲೇ ಬಿಟ್ಟು ಬಂದ್ವಿ. ಮತ್ತು ನೆಕ್ಸ್ಟು ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ನೈಟ್ ಆಗಿಬಿಡ್ತು. ಸರಿ ನಿದ್ದೆ ಬೇರೆ ಎಳೀತಿತ್ತಲ್ವ, ತುಂಬ ಎಲ್ಲರಿಗೂ ನಿದ್ದೆ ಬರ್ತಿತ್ತಲ್ಲ, ಅದಕ್ಕೆ ಅಂತ ರೂಮ್ ತಗೊಂಡಿದ್ವಿ. ಅಲ್ಲೇ ಒಂದು ಕಡೆ ರೂಮ್ ತಗೊಂಡು ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ವಿ. ಮತ್ತು ಬೆಳಗಿನ ಜಾವ ಬೇಗ ಎದ್ದೇಳೋಣ ಅಂತಂದರೆ ಯಾರಿಗೂ ಮತಿನೇ ಇಲ್ಲ, ಫುಲ್ಲು ನಿದ್ದೆ ಹೋಗ್ಬಿಟ್ಟಿದ್ದೀವಿ ಎಲ್ಲರೂ. ಸ್ವಲ್ಪ ಲೇಟ್ ಆಗೋಯ್ತು, ಅಲ್ಲೇ 6 ಗಂಟೆ ಆಗಿಬಿಡ್ತು. ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಮಹದೇಶ್ವರ ಬೆಟ್ಟಕ್ಕೆ ಬಂದ್ವಿ ಬೆಳಗ್ಗೆನೇ. ಅಲ್ಲಿ ಫುಲ್ಲು ರಶ್ ಇತ್ತು. ಅವತ್ತು ರಜಾ ಬೇರೆ ಇತ್ತು, ದಸರಾ ರಜೆಗಳ ಟೈಮಲ್ಲಿ. ಅಲ್ಲಿ ನೋಡಿಕೊಂಡು ಅಲ್ಲಿ ದೇವಸ್ಥಾನದೊಳಗಡೆ ಯಾವುದೂ ಫೋಟೋಸ್ ತಗೊಂಡಿಲ್ಲ, ಹೊರಗಡೆ ಅಷ್ಟೇ ನಾನು ಫೋಟೋಸ್ ತಗೊಂಡಿರೋದು. ಅಲ್ಲಿಂದ ಮತ್ತೆ ಬರಬೇಕಾದ್ರೆ ಕಬ್ಬು ಹಾಲು ಕುಡ್ಕೊಂಡು ಮತ್ತೆ ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ತಲಕಾಡಿಗೆ ಬರೋಷ್ಟೊತ್ತಿಗೆ ಮತ್ತೆ ನನ್ನ ಮಗಳದ್ದು ಸ್ಟಾರ್ಟ್. ಮತ್ತೆ ನೀರಲ್ಲಿ ಆಟ ಆಡೋಣ ಅಂತ ಮತ್ತೆ ಅಲ್ಲಿ ಮುಗಿಸ್ಕೊಂಡು ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ರು. ಅಲ್ಲಿ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ, ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ. ಅಲ್ಲಿ ಬಂದು ಗಣೇಶ ಫೋಟೋ ತಗೊಂಡೆ. ಇನ್ಯಾವ ದೇವಸ್ಥಾನದಲ್ಲೂ ಫೋಟೋ ತಗೊಂಡಿಲ್ಲ. ಅಲ್ಲೆಲ್ಲ ದೇವಸ್ಥಾನ ನೋಡಿಕೊಂಡು ಮತ್ತೆ ಹೊರಗಡೆಗೆ ಬಂದು ಅಲ್ಲೊಂದು ಸ್ವಲ್ಪ ಫೋಟೋಸ್ ತಗೊಂಡ್ವಿ. ಇನ್ನೂ ಒಳಗಡೆ ದೇವಸ್ಥಾನಗಳಿದ್ದಾವೆ, ಅಲ್ಲಿ ಹೋಗೋಣ ಅನ್ನೋಷ್ಟೊತ್ತಿಗೆ ಕ್ಲೋಸ್ ಆಗಿದೆ. ಅಲ್ಲಿ ದೇವಸ್ಥಾನ ಯಾವುದು ಈಗ ಓಪನ್ ಇಲ್ಲ, ಕ್ಲೋಸ್ ಆಗಿದೆ. ಅದು ಸಾಯಂಕಾಲ ಒಂದು 5 ಗಂಟೆ ಅಷ್ಟೊತ್ತಿಗೆ ಇರೋದು, ಕ್ಲೋಸ್ ಆಗಿರುತ್ತೆ, ಈಗಿರಲ್ಲ ಅಂದರು. ಸರಿ ನೆಕ್ಸ್ಟ್ ಬಂದಿದ್ದು ಕಬ್ಬಾಳಮ್ಮ ದೇವಸ್ಥಾನ ಹತ್ರ. ಓಪನ್ ಇರುತ್ತೆ ಅಂದ್ಕೊಂಡಿದ್ವಿ, ಕ್ಲೋಸ್ ಮಾಡಿಬಿಟ್ಟಿದ್ರು. 7:30 ಏನೋ ಬಂದ್ವಿ ನಾವು, ಕ್ಲೋಸ್ ಆಗೋಗಿತ್ತು. ಸರಿ ಅಂತ ಬರಬೇಕಾದ್ರೆ ಅಲ್ಲೇ ಡಿನ್ನರ್ ಮಾಡ್ಕೊಂಡು ಬಂದ್ವಿ. ಇಷ್ಟಿದೆ ನಮ್ಮ ಜರ್ನಿ ನೋಡಿದ್ದೆ, ನಮ್ಮ 3 ದಿನ ಟ್ರಿಪ್ ಹೋಗಿದ್ದಿದ್ದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.